ಒಂದೇ ಉಸಿರಲ್ಲಿ ಬಂದಿದ್ದು ಮಾರ್ರೆ. ನಾನು ಸರಿ ಕುಡಿಲೂ ಇಲ್ಲ ಸ್ಮೂತಿ. ಕೃಷ್ಣ ಶುಭ ದಿನ ಎಲ್ರಿಗೂ. ಹೇಗಿದ್ದಾರಲ್ಲ? ನಾನು ತುಂಬ ದಿನದಿಂದ ಬೇಗ ಹೇಳ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಮಾಮೂಲಿ ಟೈಮ್ ನಾನು 6 ಗಂಟೆಗೆ ಹೇಳೋದು, 5 ಅಂದರೆ 6 ಗಂಟೆ ಒಂದು 10 ನಿಮಿಷ ಇರುತ್ತಿಗೆ ಅಥವಾ 6 ಗಂಟೆ ಆ ಥರ ಹೇಳೋದು. ಬಟ್ 4 ಗಂಟೆಗೆ ಹೇಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಬಟ್ ಆಗ್ತಾನೇ ಇಲ್ಲ. ಯಾಕಂದರೆ ನಾನು ರಾತ್ರಿ ಮಲಗೋದೇ ಲೇಟು. ಸ್ವಲ್ಪ ಎಡಿಟಿಂಗ್ ಎಲ್ಲ ಆಗಿ ಅವ್ರ ಮಕ್ಕಳನ್ನೆಲ್ಲ ಮಲಗಿಸಿ, ಅಂದರೆ ಕೃಷ್ಣ ಅವನಿಗೆ ನಾನು ಮಲಗಿಸಿದ ಮೇಲೆ ಅವ್ನು ಮಲಗೋದು. ಅವ್ನು ಮಲಗಿದ ಮೇಲೆ ನಾನು ಸ್ನಾನ ಮಾಡಿ ಅದು ಇದು ಅಂತ ಆಗೋತ್ತಿಗೆ 11:15, 11:45, 12 ಗಂಟೆ ಡೈಲಿ ಆಗ್ತಾಯಿದೆ ನಂದು. ಹಾಗಾಗಿ ಬೆಳಿಗ್ಗೆ ಹೇಳೋಕ್ಕೆ ಆಗಿಲ್ಲ. ಬಟ್ ಇವತ್ತೇನೋ ಪುಣ್ಯಕ್ಕೆ ನಾನು ಅಲ್ರಾಮ್ ಇಟ್ಟಿದ್ದೆ, 4 ಗಂಟೆಗೆ ಅಲ್ರಾಮ್ ಇಟ್ಟಿದ್ದೆ. ಆಮೇಲೆ ಹೇಗೋ ಮಾಡಿ 4:40ಕ್ಕೆ ಎದ್ದೆ ನಾನು. ಅದಾದಮೇಲೆ ನಾನು 2 ಮಂತ್ರ ಯಾವಾಗಲೂ ಹೇಳ್ತೀನಿ. ಒಂದು ಕರಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಮೂಲ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ. ಮತ್ತೊಂದು ಸಮುದ್ರ ವಸನೆ ದೇವಿ, ಪರ್ವತಸ್ಥಾನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಾಮಿ. ಅದು ಭೂಮಿ ತಾಯಿಗೆ ನಾವು ನಿನ್ನ ತುಳಿತಾ ಇದ್ದೀವಿ, ಕ್ಷಮೆ ಮಾಡು ಅಂತ ಹೇಳುವಂಥದ್ದು. ಅದೊಂದೆರಡು ಇದನ್ನ ನಾನು ಕಲ್ತಿದ್ದು ಹೈಸ್ಕೂಲಲ್ಲಿ ನಮಗೊಂದು ಬುಕ್ ಕೊಡ್ತಾಯಿದ್ರು STMಲ್ಲಿ. ಅದರಲ್ಲೆಲ್ಲ ಬರೆದಿತ್ತು ಈ ಮಂತ್ರಗಳನ್ನೆಲ್ಲ. ತುಂಬ ಮಂತ್ರಗಳಿತ್ತು, ಅದನ್ನ ಕಲ್ತಿದ್ದೆ. ಅದು ಇವಾಗಲೂ ಬಾಯ್ಪಟ ಇದೆ, ನೆನಪಿದೆ ಅವಾಗ ಕಲ್ತಿದ್ದು. ಅದಾದಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ನನಗೋಸ್ಕರ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ಇದ್ದೀನಿ. ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ, ಬಟ್ ನಾನು ವೀಡಿಯೋದಲ್ಲಿ ಶೇರ್ ಮಾಡಲ್ಲ ಅಷ್ಟೇ. ಯಾವುದಾದ್ರೂ ಒಂದು ಮಾಡ್ಕೊಳ್ತಾ ಇರ್ತೀನಿ ನಾನು. ಇವತ್ತು ಕುಕ್ಕುಂಬರು ಇತ್ತು, ಹಾಗಾಗಿ ಕುಕ್ಕುಂಬರ್ದೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕುಂಬರು, ಪುದೀನ ಸೊಪ್ಪೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ. ನಿಂಬೆ ಹುಳಿ ಹಿಂಡಿ ಲಾಸ್ಟ್ ಟೈಮ್ ಒಂದು ಸಲ ಶೇರ್ ಮಾಡಿದೆ ನಿಮ್ಮ ಹತ್ರ ಇದನ್ನ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಇದ್ದೀನಿ. ಕುಕ್ಕುಂಬರ್ ಅಂತೂ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು, ಸ್ಕಿನ್ಗೆ, ಹೇರ್ಗೆ ಎಲ್ಲ. ಅದಕ್ಕೆ ಸ್ವಲ್ಪ ಪುದೀನ ಹಾಕೋದ್ರಿಂದ ಅದರ ಪರಿಮಳನೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಾಗತ್ತೆ ಅಂತ. ನೆಲ್ಲಿಕಾಯಿ ಇರಲಿಲ್ಲ, ಇಲ್ದಿದ್ರೆ ನೆಲ್ಲಿಕಾಯಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇದ್ದಿದ್ರಲ್ಲೇ ಯಾವುದಾದ್ರೂ ಒಂದು ದಿನ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನೀವು ಅಷ್ಟೇ ಈ ಹೆಲ್ದಿ ಹ್ಯಾಬಿಟ್ನ ಬಳಸ್ಕೊಳ್ಳಿ. ಇವಾಗಿನ ಇದರಲ್ಲಿ ಉಂಟಲ್ಲ, ನಮ್ಮ ಹೆಲ್ತಿಗೆ ನಾವು ಎಷ್ಟು ಮಾಡಿದರೂ ಕಡಿಮೆನೇ. ಬೆಳಿಗ್ಗೆ ಹೊತ್ತು ಈ ಥರ ಒಳ್ಳೊಳ್ಳೆ ಹೆಲ್ತಿ ಡ್ರಿಂಕ್ಸ್ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕುಡಿತಾ ಇದ್ದೀನಿ. ಅದಕ್ಕಿಂತ ಮೊದಲು ನಂಗೆ ಸ್ವಲ್ಪ ಬಿಸಿ ನೀರು ಕುಡಿಲೇಬೇಕು, ಅದು ಅಭ್ಯಾಸ ಆಗೋಗಿದೆ. ಬಿಸಿನೀರು ಕುಡಿಲಿಲ್ಲ ಅಂದರೆ ಏನೋ ಒಂದು ಮಿಸ್ ಆದಂಗೆ. ಅದನ್ನೊಂದು ಕುಡ್ದಾದ್ಮೇಲೆ ಡ್ರಿಂಕ್ನ ಕುಡಿತೀನಿ. ಇದೇನು ಗೊತ್ತಾ, ನಮಗೆ ಕುಡಿಯೋಕೆ ಅಷ್ಟೊಂದು ಚೆನ್ನಾಗಾಗಲ್ಲ, ಬಟ್ ಹೆಲ್ತಿಗೆ ಒಳ್ಳೇದು ಅಂದಮೇಲೆ ಕುಡಿಲೇಬೇಕಲ್ಲ. ಸ್ವಲ್ಪ ನೆಲ್ಲಿಕಾಯಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಾಗತ್ತೆ. ಹಾಗೆ ಸ್ವಲ್ಪ ನಿಂಬೆ ಹುಳಿನೂ ಕಡಿಮೆ ಆಯಿತು, ಹಾಗಾಗಿ ಒಂದು ಸ್ವಲ್ಪ ಒಂಥರ ಅನ್ನಿಸ್ತಿತ್ತು, ಆದರೂ ಕುಡಿದೆ ನಾನು. ಅದೆಲ್ಲ ಕುಡ್ದಾದ್ಮೇಲೆ ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೆ. ಬಟ್ ಅದನ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಮಾಮೂಲಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿದ್ದು, ಹಾಗಾಗಿ ಶೇರ್ ಮಾಡಲಿಲ್ಲ ನಾನು. ಪಲಾವ್ ಮಾಡಿದ್ದೆ. ಪಲಾವ್ ಮಾಡಿದರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೇಳ್ಬೇಕು, ನಿಮ್ಗೆ ಗೊತ್ತಿರುತ್ತೆ ಪಲಾವ್ ಮಾಡೋಕ್ಕೆ, ಇಲ್ದಿದ್ರೆ ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಆದರೂ ಅದು ಬೆಳಿಗ್ಗೆ ಪಲಾವ್ ಆದಮೇಲೆ ಅದು ವಿಸಿಲ್ ಹೋಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಪಲಾವ್ ಮಾಡೋ ದಿನ ನಾನೊಂದು 5:30 ಆ ಥರ ಎದ್ದೇ ಹೇಳ್ತೀನಿ. ಹಾಗೆ ಸ್ವಲ್ಪ ವನಚಕ್ಕನಿಗೂ ಕೊಡೋಣ ಅಂತ ಪಲಾವು. ಯಾಕಂದರೆ ಪಚ್ಚಗೆ ಅವ್ನು ಬೆಳಿಗ್ಗೆ ಟಿಫಿನ್ ತಗೊಂಡು ಹೋಗ್ತಾನಲ್ಲ. ನಮ್ಮ ಮನೇಲಿ ಪಲಾವ್ ಮಾಡಿದರೆ ನಾನು ಕೊಡ್ತೀನಿ, ಅವ್ರ ಮನೇಲಿ ಪಲಾವ್ ಮಾಡಿದ್ರು ನಮಗೆ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಪಲಾವೆಲ್ಲ ಮಾಡೋದಾದ್ರೆ. ಕೃಷ್ಣನಿಗೂ ಏನಾದರೂ ನಮ್ಮ ಮನೇಲಿ ಇಷ್ಟ ಆಗಲಿಲ್ಲ ಅಂದರೆ ಸೀದಾ ದೊಡ್ಡಮ್ಮನೆ ಮನೆಗೆ ಹೋಗಿ ತಗೊಂಡು ಬರ್ತೀನಿ ಅಂತ ತಗೊಂಡು ಬರ್ತಾ ಇರ್ತಾನೆ. ಹಾಗಾಗಿ ನಮ್ಮದು ಕೇರಿಂಗ್ ಇದ್ದೇ ಇರುತ್ತೆ. ಅದೆಲ್ಲ ಆದಮೇಲೆ ನನ್ನ ಕೆಲಸ ಮುಗಿಸಿ ನಾನಿವತ್ತು ಬೆಳಿಗ್ಗೆನೇ ಸ್ನಾನ ಮಾಡಿದೆ. ಯಾಕಂದರೆ ಇವತ್ತು ನನಗೆ ಒಂದು ಉಪ್ಪಿನ ಅಂಗಡಿಗೆ ಹೋಗೋಕ್ಕಿದೆ. ಉಪ್ಪಿನ ಅಂಗಡಿಗೆ ಯಾಕಂದರೆ ವನಚಕ್ಕನವರು ಲೆಕ್ಕದಲ್ಲಿ ಒಂದು ಪೂಜೆ ಇದೆ, ಮಕ್ಕಳ ಲೆಕ್ಕದಲ್ಲಿ ಅಂದರೆ ಪ್ರಜ್ಜು ಲೆಕ್ಕದಲ್ಲಿ ಒಂದು ಪೂಜೆ ಇದೆ ಅಂತೆ. ಹಾಗಾಗಿ ಅವ್ರು ಬರೋಕ್ಕೆ ಹೇಳಿದರು. ನಂಗೆ ಅದಕ್ಕಿಂತ ಮುಂಚೆ ಒಂದು ಸಲ BC ರೋಡಿಗೆ ಹೋಗಿದ್ದೆ, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ಇವರು. ಹಾಗಾಗಿ ಅವ್ರ ಜೊತೆ BC ರೋಡಿಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು ಅಂತ ಇದ್ದೀನಿ. ದೇವಸ್ಥಾನದಲ್ಲಿ 12 ಗಂಟೆ ತನಕ ಪೂಜೆ ಇದೆಯಂತೆ. ಇಲ್ಲಿ ಎಷ್ಟೊತ್ತಾಗುತ್ತೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ಫುಲ್ ಅರ್ಜೆಂಟ್ ನನಗೆ. ಎಷ್ಟು ಬೇಗ ಇದ್ದರೂ ಕೆಲಸ ಒಂದು ಮುಗಿಯಲ್ಲ ನೋಡಿ, ಮಾಡಿದಷ್ಟು ಇದೆ ಕೆಲಸ. ಅದಾದಮೇಲೆ ನಾನಿವತ್ತು ಪಲಾವ್ ತಿನ್ನಲಿಲ್ಲ, ಅದ್ರ ಬದಲಿಗೆ ಒಂದು ಸ್ಮೂತಿ ಮಾಡಿ ಕುಡಿತಾ ಇದ್ದೀನಿ. ಶೇರ್ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಆಯಿತು, ಹಾಗಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಓಟ್ಸ್ ಇತ್ತು, ಅದನ್ನ ಫ್ರೈ ಮಾಡಿ ಅದಕ್ಕೆ ಬಾಳೆಹಣ್ಣು ಹಾಗೆ ಆಲ್ಮಂಡ್ ಅಂದರೆ ಬಾದಾಮಿ, ಓಟ್ಸು, ಮಿಲ್ಕ್ ಇದಿಷ್ಟನ್ನು ಹಾಕಿ, ಹಾಗೆ ಸ್ವೀಟಿಗಂತ ಸ್ವಲ್ಪ ಖರ್ಜೂರ ಕೂಡ ಹಾಕಿದ್ದೆ. ಇದಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ದಪ್ಪ ಸ್ಮೂತಿ ಮಾಡಿಕೊಂಡು ಕುಡಿದೆ. ತುಂಬಾ ಚೆನ್ನಾಗಾಯಿತು ಟೇಸ್ಟ್ ಮಾತ್ರ. ಇದಿನ್ನು ಮಧ್ಯಾಹ್ನ ತನಕ ಸಾಕಾಗುತ್ತೆ, ಹೊಟ್ಟೆ ಫುಲ್ ಆಗುತ್ತೆ. ಓಕೆ, ರೆಡಿ ಆಗೋಣ ಬನ್ನಿ. ಒಂದೇ ಉಸಿರಲ್ಲಿ ಬಂದಿದ್ದು ಮಾರ್ರೆ. ನಾನು ಸರಿ ಕುಡಿಲೂ ಇಲ್ಲ ಸ್ಮೂತಿ, ಅರ್ಧ ಕುಡಿದು ಬಂದಿದ್ದೆ. ಲೇಟ್ ಆಯಿತು ಅಂತ, ಮತ್ತು ಬೈಗಳು ಯಾರು ತಿಂತಾರೆ ಅಂತ. ಇವಾಗ BC ರೋಡಿಗೆ ಹೋಗ್ಲಿಕ್ಕೆ ಉಂಟು. BC ರೋಡಲ್ಲಿ ಬೇಗ ಆದರೆ ಉಪ್ಪಿನ ಅಂಗಡಿ, ಹೇಳಿದರೆ ಸೀದಾ ಮನೆಗೆ. ನೋಡಬೇಕು, ದೇವಸ್ಥಾನಕ್ಕೆ ಹೋಗೋ ಅದೃಷ್ಟ ಇದ್ದರೆ ಹೋಗ್ತಾನೆ, ಹೇಳಿದರೆ ಇಲ್ಲ.
ಇನ್ನು ಮತ್ತೆ ಸಿಗ್ತೇನೆ ನಾನು. ಇನ್ನಾದರೆ ದೇವಸ್ಥಾನಕ್ಕೆ ಹೋಗುವಾಗ ಸಿಗ್ತೇನೆ, ಇಲ್ದಿದ್ರೆ ಮನೆಗೆ ಹೋಗುವಾಗ. ರೋಡಲ್ಲಿ ಕೆಲಸ ಆಗುವಾಗ 11 ಗಂಟೆ ಆಯಿತು. ಮತ್ತು ಅಲ್ಲಿಂದ ಸೀದಾ ಬಾಚಣ್ಣನ ಜೊತೆ ಕಲ್ಲಡ್ಕ ತನಕ ನಾನು ರಿಕ್ಷಾದಲ್ಲೇ ಬಂದರೆ, ಯಾಕಂದರೆ ಬಾಚಣ್ಣ ಕೂಡ ಬಂದಿದ್ದರು BC ರೋಡಿಗೆ. ಎಲ್ಲ ಸ್ವಲ್ಪ ಜನ ಎಲ್ಲ ಇದ್ವಿ. ಅದೆಲ್ಲ ಕೆಲಸ ಮುಗಿಸ್ಕೊಂಡು BC ರೋಡಿಂದ ಸೀದಾ ನಾವು ಕಲ್ಲಡ್ಕಕ್ಕೆ ಬಂದ್ವಿ. ಪಾಪ ಬಾಚಣ್ಣ ಸ್ವಲ್ಪ ಬೇಗನೆ ಬಿಟ್ಟರು. ಬಸ್ಸಲ್ಲಿ ಏನಾದರೂ ಬರೋದಾದರೆ ಇನ್ನೂ ಲೇಟ್ ಆಗ್ತಿತ್ತು. ಕಲ್ಲಡ್ಕ ತನಕ ಬಿಡ್ತೀನಿ ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗಿ ಅಂದರು. ಸೊ ನಾನು ಅಲ್ಲಿಂದ ಕಲ್ಲಡ್ಕದಿಂದ ಒಂದು 2 ನಿಮಿಷ 5 ನಿಮಿಷದೊಳಗಡೆ ಉಪ್ಪಿನಂಗಡಿ ಬಸ್ ಕೂಡ ಸಿಕ್ತು. ಬಸ್ಸಲ್ಲಿ ನೋಡಿ ಒಂದು ಪುಟ್ಟ ಮಗು ನನ್ನೇ ನೋಡ್ತಾ ಇದ್ಲು, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ತೆಗೆದೆ. ಉಪ್ಪಿನಂಗಡಿಯಲ್ಲಿ ಬಸ್ ಇಳಿದು ಎದ್ನೋ ಬಿದ್ನೋ ಅಂತ ಓಡ್ತಾ ಬಂದೆ. ನೋಡಿ ಪೂಜೆ ಸಿಗತ್ತಾ ಇಲ್ವೋ ಅಂತ. ಬಟ್ ಆದರೂ ನಾನು ಬರೋತ್ತಿಗೆ ಪೂಜೆ ಎಲ್ಲ ಆಗಿತ್ತು. ಪ್ರಸಾದ ಒಂದು ಕೊಡೋಕ್ಕೆ ಬಾಕಿ ಇತ್ತು, ಅದೊಂದು ಪುಣ್ಯ, ಇದ್ದಿದ್ರೆ ಅದು ಮುಗಿತಿತ್ತು. ನಾನು ಬಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕಿ ವನಚಕ್ಕನ ಹತ್ರ ಎಲ್ಲ ಮಾತಾಡಿಸಿ ಕೂತ್ಕೊಂಡೆ. ಯಾಕಂದರೆ ನನ್ನ ಕಾಲಂತೂ ಉಗುರು ಸುತ್ತಾಗಿ ಒಂದು ನೋಯ್ತಾ ಇತ್ತು ಅಂತ ಹೇಳಿದ್ರು. ಅದು ಬೇರೆ ನಾನು ಓಡ್ ಬನ್ನ ಚಪ್ಪಲ್ ಹಾಕುವಾಗ ಗೊತ್ತಾಗಲ್ಲ, ಚಪ್ಪಲ್ ತೆಗೆದ ಮೇಲೆ ಒಂದು ಕಾಲು ನೋವು ಶುರು ಆಯಿತು. ನೋಡಿ ನನಗೆ ಹೇಳೋಕ್ಕೂ ಅಲ್ಲ ಬಿಡೋಕ್ಕೂ ಅಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು. ಬರುವಾಗ ಪೂಜೆ ಎಲ್ಲ ಆಗಿದೆ ಗೈಸ್. ನಾವೀಗ ಹೋಗ್ತಾ ಇದ್ದೀವಿ ವಾಪಸ್. ಪ್ರಸಾದ ಒಂದು ಸಿಕ್ಕಿತ್ತಷ್ಟೇ. ನಂದು ಕಾಲು ಜೋರಾಯಿತು ಓಡ್ಕೊಂಡು ಬಂದು. ನಾನು ಕಾಲ್ ಮಾಡಿ ಕೇಳಿದ್ದು ಲೇಟ್ ಆಗ್ತಂತ. ನಾನು ಬರುವಾಗ ಪೂಜೆ ಎಲ್ಲ ಆಗಿದೆ, ಇಷ್ಟು ಪ್ರಸಾದ ಅದು ಸಿಗಲಿ ಅಂತ ಓಡಿ ಬಂದದ್ದು. ಅದು ನೋಡಿದರೆ ಕಾಲು ಜಾಸ್ತಿ ಆಯಿತು. ಇಲ್ಲಿದೆಲ್ಲ ರೋಡ್ ನೋಡಿ ಅಂತೆ, ಎಷ್ಟು ಚಂದ ರಂಗೋಲಿ ಹಾಕಿದ್ದಾರೆ. ಎಂತ ಹೇಳ್ತಾರೆ, ಅಗ್ರಹಾರ ಆ ಟೈಪು. ಸೀದಾ ವೆಂಕಟರಮಣ ದೇವಸ್ಥಾನಕ್ಕೂ ಹೋದ್ವಿ. ಇದು ಪೂಜೆ ಇದ್ದಿದ್ದು ಹನುಮಂತ ದೇವಸ್ಥಾನದಲ್ಲಿ. ಅಲ್ಲೇ ಎದುರುಗಡೆಲೆ ವೆಂಕಟರಮಣ ದೇವಸ್ಥಾನ ಇತ್ತು. ನಾನು ಪ್ರಜ್ ಹೋಗಿ ಕೈ ಮುಗಿದು ಬಂದ್ವಿ, ಪೂಜೆಗಾಗಿತ್ತು. ಯಾಕೆಂದರೆ ನನಗೆ ಕೃಷ್ಣ ಅಂದರೆ ಇಷ್ಟ. ಕೃಷ್ಣ ಮೀನ್ಸ್ ವೆಂಕಟರಮಣ ಎಲ್ಲ ಒಂದೇ ಅಲ್ವಾ, ಹಾಗಾಗಿ ಹೋಗಿ ಬಂದೆ. ಅದಾದಮೇಲೆ ಹೋಟ್ಲಿಗೆ ಹೋದ್ವಿ. ಹೋಟ್ಲಲ್ಲಿ ಊಟ ಎಲ್ಲ ಮಾಡಿ ಅಲ್ಲಿಂದ ಸೀದಾ ಪಚ್ಚುಗೆ ಡ್ರೆಸ್ ಆಗಬೇಕಿತ್ತಂತೆ. ಹಾಗಾಗಿ ಅಲ್ಲೇ ಇದ್ದ ಹತ್ರದೊಂದು ಶಾಪ್ ಇತ್ತು, ಸಣ್ಣ ಅಂಗಡಿ, ಆದರೂ ತುಂಬಾ ಕಲೆಕ್ಷನ್ಸ್ ಇತ್ತು. ಅಂದರೆ ಫಾರ್ಮಲ್ಲೆಲ್ಲ ಕಾಟನ್ ಶರ್ಟ್ ಎಲ್ಲ ತುಂಬ ಇತ್ತು. ಪವಿತ್ರಣ್ಣ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಅವ್ರು ಅಲ್ಲಿಗೆ ಬರ್ತಾ ಇದ್ರಂತೆ, ಕಡಿಮೆಗೆ ಸಿಗತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಬಂದ್ವಿ ನಾವು. ಮೊಬೈಲ್ ನೋಡಿದ್ರೆ ಯಾವ್ದು ಬರ್ತಾ ಗೊತ್ತುಂಟಾ, ಇವರು ಯೂಟ್ಯೂಬ್ ಇದ್ದಾರೆ, ಇವರೇ ಯಾವ್ದು ಬರ್ತದೆ ನಿಮ್ದು ಫೋಟೋ. ಹೆಸರು ಶ್ರೀದೇವಿ ಅಂತ. ತುಂಬ ಡಿಸ್ಕೌಂಟ್ ಮಾಡಿಕೊಟ್ರು. ಖಂಡಿತ ಒಂದ್ಸಲ ಹೋಗಿ ನೋಡಿ. ಅಂದರೆ ನಿಮಗೆ ಪ್ಯಾಂಟ್ ಶರ್ಟ್ ಬೇಕಿದ್ರೆ ಒಳ್ಳೆ ಕಲೆಕ್ಷನ್ ಇದೆ, ಹಾಗಾಗಿ ಫುಲ್ ಡಿಸ್ಕೌಂಟ್ ಇದೆ. ಒಂದು 5,500 ಏನೋ ಆಯಿತು. ಅದನ್ನ 3,500 ಕೊಟ್ಟರು ಅನಿಸುತ್ತೆ. ಆಫರ್ ಬೇರೆ ಇತ್ತು. ನನಗಂತೂ ತುಂಬ ಚೆನ್ನಾಗಿತ್ತು ಸೆಲೆಕ್ಷನ್ ಎಲ್ಲ. ಖಂಡಿತ ಒಂದ್ಸಲ ಹೋಗಿ, ಶ್ರೀದೇವಿ ಶಾಪ್ ಅಂತ ಹೋಗಿ ನೋಡಿ ಒಮ್ಮೆ. ಈಗ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಅದನ್ನು ಸ್ವಲ್ಪ ಹೊತ್ತು ಮಲಗಬೇಕು. ಯಾಕೆ ತುಂಬ ಅಂದರೆ ತುಂಬ ನೋಯ್ತಾ ಉಂಟು. ತೋರಿಸ್ತಿಲ್ಲಲ್ಲ, ನಾನು ನಿಮಗೆ ತೋರಿಸ್ತೇನೆ. ಅದು ಮೊಬೈಲಲ್ಲಿ ಸರಿ ಕಾಣಿಸ್ತಿಲ್ಲ. ಇದಿಷ್ಟು ದಪ್ಪ ಆಗಿದೆ, ಇಲ್ಲಿ ಇಷ್ಟು ದಪ್ಪ ಆಗಿದೆ, ಇಷ್ಟು ಅದು ಸಿಡಿತಾ ಉಂಟೀಗ. ಅದು ಸ್ವಲ್ಪ ನಡ್ದದ್ದು ಕೂಡ ಅಲ್ವಾ. ಚಪ್ಪಲ್ ಹಾಕುವಾಗ ಅಷ್ಟು ಗೊತ್ತಾಗಲ್ಲ, ಚಪ್ಪಲ್ ತೆಗೆದು ನಡೆಯುವಾಗ ಅದು ಫುಲ್ ಇಲ್ಲಿ ತನಕ ಪಾದ ಫುಲ್ ನೋವಾಗ್ತಾ ಉಂಟು. ಆಸ್ಪತ್ರೆಗೆ ಹೋದ್ರೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ, ಅದಕ್ಕೆ ಹೋಗ್ಲಿಲ್ಲ. ನಾನೊಂದ್ಸ ಕೇಳಿದ್ದು ಉಪ್ಪು ನೀರಲ್ಲಿ ಕಾಲಿಡು ಸರಿಯಾಗ್ತದೆ ಅಂತ. ನಾನು ಮತ್ತೆ ಟ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಮಲಗ್ತೇನೆ. ಮತ್ತೆ ಟೈಲರ್ ಶಾಪ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಶಾಪಿಗೆಲ್ಲ ಮನೆಗೆ ಅದು ಸಿಗ್ತೇನೆ ನಿಮಗೆ ನಾನು. ಇಲ್ಲಿಂದ ಸಂಜೆ ಎತ್ಕೊಂಡು ನಾನು ಹನಿ ಟೈಲರ್ ಶಾಪ್ಗೆ, ಅಂದರೆ ಅವ್ರ ಮನೆಗೆ ಬಂದ್ವಿ, ಸುಲೋಚನಕ್ಕನ ಮನೆಗೆ. ಇನ್ನು ಅತ್ತಿಗೆ ಮನೆ ಗೃಹ ಪ್ರವೇಶ ಅಲ್ಲ, ಸ್ಟಿಚಿಂಗ್ ಎಲ್ಲ ಕೊಡಬೇಕಿತ್ತು ಹನಿಗೆ. ನನ್ನ ಡ್ರೆಸ್ ಎಲ್ಲ ಕೆಲವು ಸಣ್ಣ ಮಾಡಿಸ್ಬೇಕಿತ್ತು. ನನ್ನ ಡ್ರೆಸ್ ಎಲ್ಲ ಇನ್ನು ಹನಿಗೇನೆ. ಹಾಗಾಗಿ 10ವರೆಗೆ ನೋಡಿ ಒಬ್ಬಳೆ ಹೊರಗಡೆ ಕುತ್ಕೊಂಡಿದ್ದೀನಿ. ಟೈಲರ್ ಶಾಪಿಗೆ ಹೋಗಿ ಬಂದು ಕೆಲಸ ಎಲ್ಲ ಇತ್ತು, ಹೋಮ್ವರ್ಕ್ ಮಾಡಿಸ್ಲಿಕ್ಕಿತ್ತು. ಸ್ನಾನೆಲ್ಲ ಆಗಿ ನನ್ನ ಮಗನನ್ನು ಮಲಗಿಸಿ ಈಗ ವನಜಕ್ಕ ಹೇಳಿದಾಗೆ ಉಪ್ಪು ನೀರಲ್ಲಿ ಕಾಲಿಡ್ತಾ ಇದ್ದೆ. ಇದುಂಟಲ್ಲ ಹೆಬ್ಬೆರಳು, ಒಳ್ಳೆ ಎಂತ ಹೇಳ್ತಾರೆ, ಅಂಬಡೆ ಆಗಿದೆ ಹೆಬ್ಬೆರಳು. ಕಪ್ಪು ಕಪ್ಪಾಗಿದೆ. ಅದು ಅಂದರೆ ಒಂಥರ ನೋವಾಯ್ತು, ಅದು ಹೇಳಲಿಕ್ಕಾಗಲ್ಲ. ಫುಲ್ಲು ಇಷ್ಟು ಕಾಲು ನೋವು, ಇಲ್ಲಿಂದ ಈ ಮೊಣಕಾಲಿಂದ ಕೆಳಗೆ ಫುಲ್ಲು ನೋವು ಉಂಟು. ನಾಳೆ ಒಂದು ದಿನ ನೋಡುದು, ಮತ್ತೆ ಕಮ್ಮಿ ಆಗಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಕಮ್ಮಿ ಆದರೆ ಸಾಕು ದೇವ್ರೆ. ಆಸ್ಪತ್ರೆಗೆ ಹೋಗುದಂದ್ರೆ ಆಗಲ್ಲ. ಕಾಸು ಊಟ ಮಾಡಿ ಗಟ್ಟಿ ನಿದ್ರೆ ಮಲಗಿದೆ. ನಾಳೆ ತಿಂಡಿ ಎಂತ ಮಾಡುದು ಅಂತ ಯೋಚನೆ ಮಾಡುದು.
ತಿಂಡಿದೆ ಒಂದು ರಾಮಾಯಣ. ಕಾಲು ಬೇರೆ ನೋವಾ, ದೋಸೆ ಮಾಡುವ ಅಂದ್ಕೊಂಡ್ರೆ ನಿಂತ್ಕೊಂಡು ಆಗಲ್ಲ, ನೋವಾಗ್ತದೆ ತುಂಬ ಹೊತ್ತು ನಿಂತ್ಕೊಂಡ್ರೆ. ಎಂತ ಮಾಡುದು ಅಂತ ಗೊತ್ತಿಲ್ಲ. ಓಕೆ, ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಶುಭರಾತ್ರಿ ಎಲ್ರಿಗೂ. ಓಕೆನಾ? ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಂದು ಅಡುಗೆ ಕೆಲಸ ಎಲ್ಲ ಆಗಿದೆ. ಇವತ್ತು ಬಂಗುಡೆ ಮೀನು ತಗೊಂಡಿದ್ದೆ. ಹನಿ ತುಂಬ ದಿನದಿಂದ ಹೇಳ್ತಾ ಇದ್ಲ, ಅಮ್ಮ ನೀನು ರವೆ ಹಾಕಿ ಮೀನು ಫ್ರೈ ಮಾಡಿದೆ, ತುಂಬ ದಿನ ಆಯಿತು ಅಂತ. ಅದಕ್ಕೆ ಇವತ್ತು ರವೆ ಹಾಕಿ ಮೀನು ಫ್ರೈ ಮಾಡ್ತಾ ಇದ್ದೀನಿ. ಬಂಗುಡೆ ಮೀನು ತಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು, ಫ್ರೆಶ್ ಮೀನು. ಹಾಗೆ ಇವತ್ತು ಇದು ಹೀರೆಕಾಯಿ ಪಲ್ಯ ಕೂಡ ಮಾಡಿದೆ ನನಗೋಸ್ಕರ. ನನಗೊಂದು ಸಾಂಬಾರು ಆಗಬೇಕಲ್ಲ. ಹಾಗೆ ಕುಂಬಳಕಾಯಿ ಇತ್ತು, ಅನಚಕ್ಕ ಕೊಟ್ಟಿದ್ದರು, ಅದನ್ನ ಒಂದು ಹುಳಿ ಸಾರು ಮಾಡಿದೆ. ನನಗಂತೂ ಕುಂಬಳಕಾಯಿ ಹುಳಿ ಸಾರು ಅಂದರೆ ತುಂಬ ಇಷ್ಟ. ಅದನ್ನು ಕೂಡ ಮಾಡಿದ್ದೆ. ಇವತ್ತು ಭರ್ಜರಿ ಊಟ. ಶುಭ ಮಧ್ಯಾಹ್ನ ಎಲ್ಲರಿಗೂ. ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಉಂಟು. ಅಡುಗೆ ಎಲ್ಲ ಆಯಿತು, ಸ್ವಲ್ಪ ಕ್ಲೀನಿಂಗ್ ಇದೆ ಅಷ್ಟೇ. ಇವತ್ತೆಲ್ಲ ನನ್ನ ಸ್ಪೆಷಲ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇವತ್ತು ರವೆ ಹಾಕಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಮೊನ್ನೆ ತಗೊಂಡಿದ್ದೀನಿ ಮ್ಯಾಗ್ನೇಟ್, ಅದೇ ಮಸಾಲೆ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಚೆಂದ ಮಸಾಲೆ ಇಟ್ಟಿರುತ್ತೆ. ನನ್ನ ಮಕ್ಕಳಿಗಂತೂ ಖುಷಿ ಆಗ್ಬೇಕು. ಇವತ್ತು ಮಧ್ಯಾಹ್ನ ಬರ್ತಾರೆ ಸ್ಯಾಟರ್ಡೇ. ಅಪ್ಪ ಆಲ್ರೆಡಿ ಕಾಯ್ತಾ ಇದ್ದಾರೆ ಊಟಕ್ಕೆ, ಸ್ವಲ್ಪ ಲೇಟ್ ಆಯಿತು. ಫ್ರೈ ಆದಮೇಲೆ ಊಟ ಕೊಡಿದೆ ಅವರಿಗೆ. ನಿನ್ನೆ ಕಾಲು ನೋವಲ್ಲ, ನನಗೆ ನಿದ್ದೆ ಬಂದಿಲ್ಲ. ರಾತ್ರಿ ಫುಲ್ ಎಚ್ಚರನೇ ಆಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ದಿದ್ರೆ ನನಗೆ ಮಲಗಿದ ಮೇಲೆ ಎಚ್ಚರ ಆಗೋದಿಲ್ಲ. ಬಟ್ ನಿನ್ನೆ ಏನೋ ತುಂಬ ಎಚ್ಚರ ಆಗ್ತಾ ಇತ್ತು. ಭಯ ಆಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ.